ಇನ್ನು 40 ವಕೀಲರ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಬೆನ್ನಲ್ಲೇ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆಡಳಿತ ನೀವು ನಡೆಸ್ತಾ ಇದ್ದೀರೋ, ಯಾರು ನಡೆಸ್ತಿದ್ದಾರೆ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಯಾವನೋ ಶಾಸಕ ಅಥವಾ ಜಿಲ್ಲಾ ಮಂತ್ರಿ ನಡೆಸ್ತಾ ಇದ್ದಾನಾ, ಆಡಳಿತವನ್ನ ನೀವು ನಡೆಸ್ತಿದ್ದೀರಾ ಅಥವಾ ಬೇರೆ ಯಾರೋ ನಡೆಸ್ತಾ ಇದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಂಥ ಕಟ್ಟಡ ಕಟ್ಟಿಸಿದ್ದು ರೌಡಿಗಳ ಜೊತೆ ಕೆಲಸ ಮಾಡೋಕಲ್ಲ, ಇಂತಹ ಕೆಲಸ ಮಾಡೋಕೆ ನಾನು ಜಿಲ್ಲಾ ಕೇಂದ್ರ ಮಾಡಿದ್ನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಎಚ್ಡಿಕೆ. ಜಿಲ್ಲಾ ಕೇಂದ್ರ ಬೆಂಗಳೂರಿಗೆ ತಗೊಂಡು ಹೋಗ್ಬಿಡ್ತಾನಂತೆ, ಅದೇನೋ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾನಂತೆ ಅಂತ ಡಿಕೆಶಿ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಪ್ರಗತಿಪರರು ಯಾರಲ್ಲಿ ಗೂಂಡ ಒಂದು ವಾತಾವರಣ ಸೃಷ್ಟಿ ಮಾಡಿದಂಥವ್ರು ಏನಿದೆ ಅದರಲ್ಲಿ ಯಾರಿದ್ದಾರೆ ನೋಡಲಿ. ಆ ವಕೀಲರನ್ನ ಭೇಟಿ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ ಪ್ರಗತಿಪರರು ಅಂತಕ್ಕಂಥ ಹೆಸರಿನಲ್ಲಿ, ಅವರಲ್ಲಿ ಕೆಲವರ ಮೇಲೆ ಎಷ್ಟು ಕೇಸ್ಗಳಿದೆ ಅಂತಕ್ಕಂಥದ್ದು ತೆಗಿಲಿ. ವಕೀಲರುಗಳು ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಅಂತೇಳಿ ಸುಳ್ಳು ಆಪಾದನೆ ಮಾಡಿ ಆರೋಪ ಮಾಡಿ ಆ ಒಂದು ರೌಡಿ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥವ್ರು ಕಂಪ್ಲೇಂಟ್ ಕೊಟ್ಟಿದ್ದನ್ನು ಸ್ವೀಕಾರ ಮಾಡ್ತಾರೆ. ಇಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. MP ಫೋನ್ ಮಾಡ್ತಾರಂತೆ, ಏನು ಮಾಡ್ತಾರೋ ಮಾಡಲಿ ವಕೀಲರುಗಳು ನೋಡೋಣಂತೆ, ಎಷ್ಟು ದಿವಸ ಧರಣಿ ಮಾಡ್ತಾರೆ ನೋಡೋಣ, ನೀವೇನು ಕೇರ್ ಮಾಡಬೇಕಾಗಿಲ್ಲ, ಅವ್ರಿಗೆ ಗೌರವ ಕೊಡಬೇಡಿ ಅಂತೇಳಿ ಎಸ್ ಪಿಗೆ ಡೈರೆಕ್ಷನ್ ಕೊಡ್ತಾರೆ, ಜಿಲ್ಲಾಧಿಕಾರಿಗೆ ಡೈರೆಕ್ಷನ್ ಕೊಡ್ತಾರೆ. ಇದು ನಡೀತಾರ ಆಡಳಿತ ಇದು. ಪ್ರಶಾಂತ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಶಾಂತ್, ಈಗ ಈ ವಿಚಾರ ಏನು ಅಂತ ಅಂದ್ರೆ ಹಾಕಿರುವಂಥ ಪೋಸ್ಟ್ ಏನು, ಅದಾದ್ಮೇಲೆ ಈಗ ನಾಯಕರುಗಳು ಒಂದಷ್ಟು ಬರ್ತಾರೆ, ಕುಮಾರಸ್ವಾಮಿ ಬರ್ತಾರೆ, ಅಶೋಕ್ ಅವರು ಬರ್ತಾರೆ, ಏನೇನಾಯ್ತು ಸದ್ಯಕ್ಕೆ ಅಪ್ಡೇಟ್ ಏನಿದೆ ಅಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಅವಿನಾಶ್, ವಕೀಲರ ಹೋರಾಟ ತೀವ್ರ ಸ್ವರೂಪ ಪಡಿತಾ ಇದೆ. ಬಹಳ ಪ್ರಮುಖವಾಗಿ ಐಜೂರು ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸೈಯದ್ ತನ್ವೀರ್ ಹುಸೇನ್ ಅವರನ್ನ ಅಮಾನತು ಮಾಡಬೇಕು ಅಂತೇಳಿ ಪ್ರಮುಖವಾಗಿ ಕಳೆದ ಒಂದು ವಾರದಿಂದಲೂ ಕೂಡ ಹೋರಾಟವನ್ನ ವಕೀಲರು ಮಾಡ್ತಾ ಇದ್ದಾರೆ. ನಿನ್ನೆ ಈ ಒಂದು ಹೋರಾಟ ತೀವ್ರ ಸ್ವರೂಪ ಕೂಡ ಪಡ್ಕೊಂಡಿರುವಂತದ್ದು. ರಾಮನಗರದ ಐಜೂರು ಸರ್ಕಲ್ ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ನಿನ್ನೆ ಹೋರಾಟವನ್ನು ಆರಂಭಿಸಿದ್ರು. ಅದು ಅಹೋರಾತ್ರಿ ಕೂಡ ಹೋರಾಟ ನಡೆದಿರುವಂತದ್ದು. ಪ್ರಮುಖವಾಗಿ ವಕೀಲರ ಈ ಒಂದು ಹೋರಾಟಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ವಕೀಲರ ಜೊತೆ ನಾವಿರ್ತೀವಿ ಅಂತ ಹೇಳಿರುವಂತದ್ದು. ಪ್ರಮುಖವಾಗಿ ಸ್ಥಳೀಯ ಶಾಸಕ, ಸಂಸದ, ಸಚಿವರು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಇಬ್ಬರು ನಾಯಕರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ಒಂದು ಘಟನೆಗೆ ಬಹಳ ಪ್ರಮುಖವಾಗಿ ಒಬ್ರು ವಕೀಲ ಚಾಂದ್ ಪಾಷಾ ಅಂತ ಅವರು ಒಂದು FB ಪೋಸ್ಟ್ ಅನ್ನ ಮಾಡ್ತಾರೆ. ಆ ಒಂದು ಪೋಸ್ಟ್ಗೆ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಆ ಆಕ್ಷೇಪವನ್ನು ವ್ಯಕ್ತಪಡಿಸಿದ ನಂತರದಲ್ಲಿ ಕೆಲವೊಂದಿಷ್ಟು ಜನ ವಕೀಲರ ಜೊತೆ ಮಾತುಕತೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲೊಂದು ಘಟನೆ ನಡೆಯಿತು ಅಂತೇಳಿ ವಕೀಲರ ವಿರುದ್ಧ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಆ ದೂರಿನ ಅನ್ವಯವಾಗಿ ಯಾವುದೇ ರೀತಿಯ ವಿಚಾರಣೆಯನ್ನು ಕೂಡ ನಡೆಸಿದ ಏಕಾಏಕಿ ಸಬ್ ಇನ್ಸ್ಪೆಕ್ಟರ್ 40 ಜನ ವಕೀಲರ ವಿರುದ್ಧ FIR ಅನ್ನು ಕೂಡ ದಾಖಲಿಸ್ತಾರೆ. ಈ ಒಂದು ವಿಚಾರವನ್ನ ಇಟ್ಕೊಂಡು ಇವಾಗ ವಕೀಲರು ಕೂಡ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಏನು FIR ಅನ್ನ ದಾಖಲಿಸಿದರೆ ಆ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವ್ರನ್ನ ಅಮಾನತು ಮಾಡಬೇಕು ಅಂತ ಈ ಒಂದು ಹೋರಾಟ ಈಗ ರಾಜಕೀಯ ತಿರುವು ಕೂಡ ಪಡಿತಾ ಇದೆ. ಇಂದು ಸಹ ಅಹೋರಾತ್ರಿ ಹೋರಾಟಕ್ಕೂ ಕೂಡ ಮುಂದಾಗಿರುವಂತದ್ದು ವಕೀಲರು. ಪ್ರಮುಖವಾಗಿ ನಾಳೆ ವಿಧಾನಸೌಧ ಚಲೋಗೂ ಕೂಡ ವಕೀಲರು ಮುಂದಾಗಿದ್ದಾರೆ. ಈಗಾಗಲೇ ಪ್ರತಿಭಟನೆ ಆರಂಭವಾಗಿದೆ. ರಾಮನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಈಗಾಗಲೇ ಸಾಕಷ್ಟು ಜನ ವಕೀಲರು ಬಂದು ಧರಣಿಯನ್ನು ಕುಳಿತಿರುವಂತದ್ದು. ನಿನ್ನೆ ಬೆಳಗ್ಗೆ 10 ಗಂಟೆಯಿಂದ ಈ ಒಂದು ಹೋರಾಟ ಆರಂಭ ಆಗಿ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಸಾಕಷ್ಟು ಜಟಾಪಟಿ ನಡೆಯಿತು. ಪೊಲೀಸರ ವಿರುದ್ಧ ವಕೀಲರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಂತರದಲ್ಲಿ ಸಾಕಷ್ಟು ಜನ ವಕೀಲರು ಜಿಲ್ಲಾಧಿಕಾರಿ ಕಚೇರಿ ಮುಂದೆಯೇ ಬೆಡ್ಗಳ ಮೇಲೆ ಮಲಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಬೆಳಗ್ಗೆ 7 ಗಂಟೆವರೆಗೂ ಸಾಕಷ್ಟು ಜನ ವಕೀಲರು ಜಿಲ್ಲಾಧಿಕಾರಿ ಕಚೇರಿಯನ್ನ ಬಿಟ್ಟು ಹೋಗಿಲ್ಲ. ಈಗಲೂ ಕೂಡ ಸಾಕಷ್ಟು ಜನ ವಕೀಲರು ಈಗಾಗಲೇ ಬಂದಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಈಗ ಪ್ರಮುಖವಾಗಿ ನಿಮ್ಮ ಬೇಡಿಕೆ ಏನು? ನಿನ್ನೆ ಬಂದ್ರು DC ಅವರು ಕೂಡ ತಮ್ಮ ಜೊತೆ ಮಾತುಕತೆ ನಡೆಸಿದ್ರು, ಕೂಲಂಕುಷವಾಗಿ ತನಿಖೆ ಮಾಡ್ತೀವಿ, ಒಂದು 2-3 ದಿವಸ ಟೈಮ್ ಕೊಡಿ ಅಂತ. ತಾವು ಕೂಡ ಈಗ ಪ್ರತಿಭಟನೆ ಮುಂದುವರಿಸಿದ್ದೀರಾ, ಏನು ಹೇಳ್ತೀರಾ? ನೋಡಿ, 40 ಜನ ವಕೀಲರ ಮೇಲೆ FIR ಹಾಕಿದ್ದಾರೆ. ರಾಜಕೀಯ ಪ್ರೇರಣೆತೆಯಿಂದ ಇಲ್ಲಿವರೆಗೆ ಈ ಸ್ಥಳೀಯ ಶಾಸಕರಾಗಲಿ, MP ಆಗಲಿ, ಈ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ ಕೂಡ ಯಾರೂ ಬಂದು ನೋಡಿಲ್ಲ. ಇಲ್ಲಿ ನಮ್ಮ ಕಷ್ಟವನ್ನು ನೋಡಲಿಲ್ಲ. ನಿನ್ನೆ ನಾವು SP ಮತ್ತು DC ಅವ್ರನ್ನ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಕೂಡ ಸರಿಯಾದ ಉತ್ತರವನ್ನು ನಮಗೆ ಹೇಳಲಿಲ್ಲ. ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಇದ್ದಾರೆ. ಸೋಫಾರ್ ಇದು 12-13 ದಿವಸಕ್ಕೂ ಹೊರಡೋಗಿದೆ. ಸಾರ್ವಜನಿಕರಿಗೆ ಇದೆಲ್ಲ ತೊಂದರೆ ಆಗಿದೆ ಇದರಿಂದ. ಅದಕ್ಕೋಸ್ಕರ ನಾವು ನಾಳೆ ಬೆಳಗ್ಗೆ ವಿಧಾನಸೌಧವನ್ನು ಕೂಡ ಹೋಗ್ತಾ ಇದ್ದೇವೆ, ಅಲ್ಲೂ ಕೂಡ ಚಲೋ ಮಾಡ್ತಾ ಇದ್ದೇವೆ. 193 ಬಾರ್ ಅಸೋಸಿಯೇಷನ್ ಇನ್ ಕರ್ನಾಟಕ ನಮ್ಗೆ ಎನ್ಕರೇಜ್ ಮಾಡಿದೆ. ಡೆಲ್ಲಿಯಿಂದ
ಅಗರ್ವಾಲ್ ಸುಪ್ರೀಂ ಕೋರ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ ಬಂದಿದ್ದರು. ಅವರು ಕೂಡ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಬಾರ್ ಕೌನ್ಸಿಲ್ ಚೇರ್ಮನ್ ಮಿಸ್ಟರ್ ವಿಶಾಲ್ ರಾವ್ ಕೂಡ ಬಂದಿದ್ದಾರೆ, ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ಬೆಂಗಳೂರು ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಿಸ್ಟರ್ ಸುಬ್ಬಾರೆಡ್ಡಿ, ವಿವೇಕ್ ಸುಬ್ಬಾರೆಡ್ಡಿ ಕೂಡ ಬಂದಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನಮಗೆ ಕರ್ನಾಟಕದಿಂದ 193 ಬಾರ್ ಅಸೋಸಿಯೇಷನ್ ಅಸೋಸಿಯೇಷನ್ಗಳು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ನಮಗೆ ಇದನ್ನೇನಾದರೂ ಕೂಡ ಪ್ರಮುಖವಾಗಿ ಬೇಡಿಕೆ ಏನು ಸರ್? ಪ್ರಮುಖ ಏನು ಅಂತಂದರೆ ಸಬ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಬೇಕಷ್ಟೇ. ಇದೇನು ದೊಡ್ಡ ವಿಚಾರ ಏನಲ್ಲ. ಇದು ಬೇಕಾದಷ್ಟು ಮಾಡ್ತಾರೆ, ರಿಟರ್ನ್ ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ, ನಡೀತಾ ಇರುತ್ತೆ. ಏನು ಹಿಂದಗಡೆ ರಾಜಕೀಯ ಪ್ರೇರಣೆ ಇದೇನೋ ಗೊತ್ತಿಲ್ಲ ನಮಗೆ. ಅದನ್ನು ದೇವ್ರಿಗೂ ಒಬ್ಬನೇ ಗೊತ್ತಿರ್ತಕ್ಕಂಥದ್ದು, ನಮಗೆ ಗೊತ್ತಿಲ್ಲ ಸ್ವಾಮಿ. ಅದರಿಂದ ಇಮ್ಮಿಡಿಯೇಟ್ಲಿ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದಿ ಐಜೂರು ಪೊಲೀಸ್ ಇನ್ಸ್ಪೆಕ್ಟರ್. ಅವಿನಾಶ್, ಇದು ಇಲ್ಲಿನ ವಕೀಲರು ಹೇಳ್ತಿರುವಂತದ್ದು, ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು. ಅಮಾನತು ಮಾಡಲಿಲ್ಲ ಅಂದ್ರೆ ನಾಳೆ ವಿಧಾನಸೌಧ ಚಲೋನು ಕೂಡ ಹಮ್ಮಿಕೊಂಡಿದೀವಿ. ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ, ದೆಹಲಿಯಿಂದಲೂ ಕೂಡ ವಕೀಲರುಗಳು ಬರ್ತಾರೆ, ನಮಗೆ ಒಂದು ಪ್ರತಿಭಟನೆಗೆ ಸಾಥ್ ಕೊಡ್ತಾರೆ. ಇದು ರಾಜಕೀಯ ತಿರುವು ಪಡ್ಕೊಂತದೆ, ಇದರಿಂದ ರಾಜಕೀಯ ಉದ್ದೇಶ ಇದೆ ಅಂತೇಳಿ ಸ್ವತಃ ಇಲ್ಲಿ ಪ್ರತಿಭಟನೆ ಕುಳಿತಿರುವಂತ ವಕೀಲರು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಈಗ ತೀವ್ರ ಸ್ವರೂಪವನ್ನ ಪಡಿತಾ ಇದೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೋಸ್ಕರ ಸಾಕಷ್ಟು ಹೋರಾಟಕ್ಕೆ ರಸ್ತೆಗಳಿರುವಂತಹ ವಕೀಲರು ಅಹೋರಾತ್ರಿ ಧರಣಿಗೂ ಕೂಡ ಮುಂದಾಗಿರುವಂತದ್ದು. ಇನ್ನೇನು ಇದರ ಹೋರಾಟ ಬೇರೆ ಬೇರೆ ಅಂದ್ರೆ ತೀವ್ರ ಸ್ವರೂಪ ಪಡೆಯುತ್ತೆ. ಬೇರೆ ಬೇರೆ ತಾಲೂಕುಗಳಿಂದ ಸಾಕಷ್ಟು ಸಂಖ್ಯೆಯ ವಕೀಲರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಕೂಡ ಪಾಲ್ಗೊಳ್ತಾರೆ. ಅವಿನಾಶ್, ಧನ್ಯವಾದ ಪ್ರಶಾಂತ್.